So hey guys, welcome back to our channel and ಇವತ್ತಿನ ವಿಡಿಯೋದಲ್ಲಿ we will be doing the post market analysis of 20 May 2025. In fact ಮಾರ್ಕೆಟ್ ಇನ್ನು ಓಡ್ತಾನೆ ಇದೆ, ಬಟ್ ಬನ್ನಿ ನಮ್ದು ಹೆಂಗಿದು ಟ್ರೇಡ್ ಮುಗಿದೋಗಿದೆ. ಸೊ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಓಕೆ, ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಓಪನ್ ಆದಾಗೆ ನಮ್ಗೆ ಇಲ್ಲಿ ಏನು ಕಾಣಿಸ್ತಿದೆ, ನಿಫ್ಟಿ ಈಸ್ ನ್ಯೂಟ್ರಲ್. ಅಂದರೆ ನಾವೇನಂತೀವಿ, ನ್ಯೂಟ್ರಲ್ ಅಂದರೆ ಬೇಸಿಕಲಿ ಅರ್ಥ ಮಾಡ್ಕೊಳ್ಳಿ, ಸಪೋರ್ಟ್ ರೇಷನ್ಸ್ ಎರಡೂ ಸ್ಟ್ರಾಂಗ್ ಇದೆ ಅಂತಾನೆ ಅರ್ಥ. ಪರ್ಫೆಕ್ಟ್ಲಿ ಸ್ಟ್ರಾಂಗ್ ಇದೆ. ಎಲ್ಲೂ ಕೂಡ ಮೊಮೆಂಟಮ್ ನಮಗೆ ಸೈಡ್ ವೇಸ್ ನಮಗೆ ಎಲ್ಲೂ ಕಡೆ ಕೂಡ ಏನೋ ಮೊಮೆಂಟಮ್ ಸಿಗೋಲ್ಲ. ಓಕೆನಾ, ದೇ ಇಸ್ ನೋ ಲೈಕ್ ಅ ಬಿಗ್ ರ್ಯಾಲಿ ಆರ್ ಅ ಬಿಗ್ ಬ್ಲಡ್ ಬಾತ್. ಸೊ ರಿಲ್ಯಾಕ್ಸ್ ಆ್ಯಂಡ್ ಜಸ್ಟ್ ವೇಟ್ ಮಾಡಬೇಕಾಗುತ್ತೆ. ನಾನು ಸ್ಪೀಡ್ ಒಂದು ಸ್ವಲ್ಪ ಇಲ್ಲಿ ಇನ್ಕ್ರೀಸ್ ಮಾಡಿಬಿಡ್ತೀನಿ. ಓಕೆ, ಅಲ್ಲಿ ಜಸ್ಟ್ ಇನ್ಕ್ರೀಸ್ ದ ಸ್ಪೀಡಲ್ಲಿ ಇಡಬೇಡಿ ಸೊ ದಟ್ ಮಾರ್ಕೆಟ್ ಸ್ವಲ್ಪ ಬೇಗ ಫಂಕ್ಷನ್ ಆಗಲಿ ಅಂತ. ಓಕೆ, ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಫಸ್ಟ್ ಕ್ಯಾಂಡಲ್ ಮಾರ್ಕೆಟ್ ಓಪನ್ ಆಗಿದೆ UR ಮತ್ತು US ಮಧ್ಯದಲ್ಲಿ. ಆ್ಯಂಡ್ ಈ ಕ್ಯಾಂಡಲ್ ಏನಾಗುತ್ತೆ, ಲೋ ಹೊಡೆಯುತ್ತೆ ಆಲ್ಮೋಸ್ಟ್ EOS ಹತ್ತತ್ರ. ಓಕೆ, EOS ಹತ್ತತ್ರ ಇದು ಲೋ ಹೊಡೆಯೋಕ್ಕೆ ಪ್ರಯತ್ನ ಪಡ್ತಿದೆ. ಓಕೆ, ನಾವು ಇಲ್ಲಿ ಸೆಕೆಂಡ್ ಕ್ಯಾಂಡಲಲ್ಲಿ ನಾವು ಎಂಟ್ರಿ ಮಾಡ್ಬೋದಾ ಅಲ್ವಾ, ನಾವು ವೇಟ್ ಮಾಡಬೇಕಾ? ಅದು ಸೆಕೆಂಡ್ ಕ್ಯಾಂಡಲ್ ಬಂದಾಗ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೆಕೆಂಡ್ ಕ್ಯಾಂಡಲ್ ಯಾವ ರೀತಿ ಫಂಕ್ಷನ್ ಆಗ್ತಿದೆ ಅದನ್ನು ಅಬ್ಸರ್ವ್ ಮಾಡೋಣ. ಸೊ ಫಸ್ಟ್ ಕ್ಯಾಂಡಲ್ ಇಲ್ಲಿ ಆಲ್ಮೋಸ್ಟ್ ನಮಗೆ ಮಧ್ಯದಲ್ಲಿ ಇಂದ UR ಮತ್ತು US ಮಧ್ಯದಲ್ಲಿ ನಮಗಿಲ್ಲಿ ಮೊಮೆಂಟಮ್ ಶುರುವಾಗಿದೆ ಮಾರ್ಕೆಟ್ದು. ಆ್ಯಂಡ್ US ತನಕ ಇಲ್ಲಿ ಮಾರ್ಕೆಟ್ ಟಚ್ ಆಗಿದೆ. ಪರ್ಫೆಕ್ಟ್, ಇಲ್ಲಿವರೆಗೂ ಯಾರಿಗೂ ಏನು ಡೌಟ್ ಇರಲ್ಲ ಆ್ಯಂಡ್ ಇರಬಾರ್ದು ಕೂಡ, ಬಿಕಾಸ್ ಮಾರ್ಕೆಟ್ ಎಷ್ಟು ಸ್ಟ್ರಾಂಗಾಗಿ ವರ್ಕ್ ಆಗಿದೆ. ನಾವು ಸೆಕೆಂಡ್ ಕ್ಯಾಂಡಲ್ ಸ್ಟಾರ್ಟಿಂಗಲ್ಲೇ ನೀವು ನೋಡ್ಬೋದು ಇದು ಯಾವ ರೀತಿ ಮೊಮೆಂಟಮ್ ಆಗೋಕ್ಕೆ ಪ್ಲ್ಯಾನ್ ಮಾಡ್ತಿದೆ ಅಂತ. ಆ್ಯಂಡ್ ಇಲ್ಲಿ ಕೆಳಗಡೆ ಬರೋಕ್ಕೆ ಪ್ರಯತ್ನ ಪಡ್ತಿದೆ. ಒಂದು ರಿವರ್ಸಲ್ ಕ್ಯಾಂಡಲ್ ಕೊಡೋ ಥರ ಯಾವುದೇ ಪ್ರಿಪ್ರೇಷನ್ ಇಲ್ಲಿ ಕೊಡ್ತಿಲ್ಲ ಮಾರ್ಕೆಟ್. ಸೊ ಈ ಥರ ಟೈಮಲ್ಲಿ ನಮಗಿನ್ ಕಾಣಿಸಿದಾಗ, ಮಾರ್ಕೆಟ್ ಸ್ಟಾರ್ಟ್ ಆಗಿದ ತಕ್ಷಣ ರೆಡ್ ಕಾಣಿಸಿದಾಗ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಇಟ್ ಈಸ್ ಬೆಟರ್ ಟು ವೇಟ್ ಫಾರ್ ದ US -1 ಲೆವೆಲ್. ನಾವು US -1 ಎಲ್ಲಿ ಬರುತ್ತೆ, 21,980 ಬರುತ್ತೆ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಆ ಲೆವೆಲ್ ಬಂದಾಗ ನಾವು ಮತ್ತೆ ರಿವರ್ಸಲ್ ಟ್ರೇಡ್ಗೆ ಪ್ರಯತ್ನ ಪಡ್ಬೋದು, ಓನ್ಲಿ ಇಫ್ ದ ಸಿನಾರಿಯೋ ರಿಮೈನ್ಸ್ ಸೇಮ್. ಸಿನಾರಿಯೋ ಸೇಮ್ ಇದ್ದಾಗ ಮಾತ್ರ ನಾವು ಈ ಥರ ಮಾಡ್ಬೋದು. ಸಿನಾರಿಯೋ ಸೇಮ್ ಇಲ್ಲ ಅಂದರೆ ವಿ ಕೆನಾಟ್ ಚೇಸ್ ದ ಟ್ರೇಡ್ ಫೋರ್ಸ್ಫುಲ್ಲಾಗಿ ನಾವು ಯಾವತ್ತೂ ಟ್ರೇಡ್ನ ಚೇಸ್ ಮಾಡೋಕ್ಕೆ ಆಗಲ್ಲ. ರೆಸಿಸ್ಟೆನ್ಸ್ ನಮಗೆ 48% ಸ್ಟ್ರಾಂಗ್ ಇದೆ ಆ್ಯಂಡ್ ನಮಗೆ ಸಪೋರ್ಟ್ ಬಂದ್ಬಿಟ್ಟು 58% ಸ್ಟ್ರಾಂಗ್ ಇದೆ. ಈ ಕ್ಯಾಂಡಲ್ ನೋಡಿ ಎಷ್ಟು ಕೆಳಗಡೆ ಬಂದಿದೆ ಅಂತ. ನಾವು ದಿಸ್ ಈಸ್ ವೆರಿ ಡೇಂಜರಸ್ ಅಲ್ವಾ. ಸೊ ಈ ಥರ ಕ್ಯಾಂಡಲ್ ಫಂಕ್ಷನ್ ಆದಾಗ ವಿ ಹ್ಯಾವ್ ಟು ವೇಟ್ ಫಾರ್ EOS -1. ಫಸ್ಟ್ ಕ್ಯಾಂಡಲ್ ಮುಗಿದ ತಕ್ಷಣ ನಿಮಗೆ ಗ್ರೀನ್ ಕೊಡುತ್ತೋ ಕ್ಯಾಂಡಲು, ಸೆಕೆಂಡ್ ಕ್ಯಾಂಡಲ್ ಇಲ್ಲ ರೆಡ್ ಕೊಡೋದು ಶುರು ಆಗುತ್ತೋ, ಇದನ್ನು ನೀವು ಅನಲೈಸ್ ಮಾಡಬೇಕಾಗುತ್ತೆ. ದ ಬಿಗಿನಿಂಗಲ್ಲಿ ಯು ಹ್ಯಾವ್ ಟು ಅಬ್ಸರ್ವ್. ಓಕೆ, ಸೊ ಫಸ್ಟ್ ಕ್ಯಾಂಡಲ್ ರೆಡ್ ಕ್ಯಾಂಡಲ್ ಬಂತು, US ಟಚ್ ಆಯಿತು. ನಾವು ಇವಾಗ EOSದು ಸೆಕೆಂಡ್ ಕ್ಯಾಂಡಲಿಂದ ಇವಾಗ ಮಾರ್ಕೆಟಿಗೆ ಗ್ರೀನ್ ಕ್ಯಾಂಡಲ್ ಇವಾಗ ತೋರಿಸ್ತಿದೆ. ಬಟ್ ಅರ್ಥ ಮಾಡ್ಕೊಳ್ಳಿ, ಇದು ಆಲ್ಮೋಸ್ಟ್ US -1 ತನಕ ಇಲ್ಲಿ ಕ್ಯಾಂಡಲ್ ಬಂದ್ಬಿಟ್ಟಿದೆ. ಸೊ ಇಟ್ಸ್ ಬೆಟರ್ ಟು ವೇಟ್ ಟಿಲ್ ದ US -1, ಆವಾಗ ಮಾತ್ರ ಟ್ರೇಡ್ ತೊಗೊಳ್ಳಿ. ಆ್ಯಂಡ್ ಸ್ಟಾಪ್ ಲಾಸ್ ಬಂದ್ಬಿಟ್ಟು ನಿಮ್ಮದು 24,876 ತನಕ ಇರುತ್ತೆ. ಓಕೆ, ಆ್ಯಂಡ್ ಟಾರ್ಗೆಟ್ ಬಂದ್ಬಿಟ್ಟು ನಿಮಗೆ ಇವಾ ಲೆವೆಲ್ 25,024 ತನಕ ನಿಮ್ಮ ಟಾರ್ಗೆಟ್ ಇರುತ್ತೆ. ಸಿಂಪಲ್, ಬೇಸಿಕ್ಲಿ ನಿಮ್ಮೆಲ್ಲರಿಗೂ ಇದು ಗೊತ್ತಿದೆ. ಯಾರ್ಯಾರು ಆಪ್ಷನ್ ಚೈನಿನ ಕಲ್ತಿಲ್ಲ, ಯು ವಾಂಟ್ ಟು ಲರ್ನ್, ಕೆಳಗಡೆ ಬರೋ ನಂಬರ್ಗೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ರೈಟ್, ಇವತ್ತು ಯಾವ ರೀತಿ ಟ್ರೇಡ್ ಆಯ್ತು ನಾನು ಹೇಳ್ತೀನಿ. ರೈಟ್, ಯಾರ್ಯಾರು ಆಪ್ಷನ್ ಚೈನ್ ಆಲ್ರೆಡಿ ಕಲ್ತಿದ್ದಾರೆ, ಐ ಹೋಪ್ ಯು ಹ್ಯಾವ್ ಡನ್ ದಿಸ್ ಟ್ರೇಡ್ ಪ್ರಾಪರ್ಲಿ. ಯಾವ ರೀತಿ ಇದು ಟ್ರೇಡ್ ಆಗುತ್ತೆ ಐ ವಿಲ್ ಡಿಸ್ಕಸ್ ವಿತ್ ಯು. ಓಕೆ, ನಾವು ಈ ಥರ್ಡ್ ಕ್ಯಾಂಡಲ್ ಬರ್ತಿದೆ ಕೆಳಗಡೆ ಬರ್ತಿದೆ. ನಾವು ದಿಸ್ ಕ್ಯಾಂಡಲ್ ಏನಾಗುತ್ತೆ, EOS -1ಗೆ ಟಚ್ ಆಗುತ್ತೆ. ಆಲ್ಮೋಸ್ಟ್ ಹತ್ತಿರ EOS -1ಗೆ ಟಚ್ ಆಗುತ್ತೆ. ಸೊ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ಇನ್ ದಿಸ್ ಕ್ಯಾಂಡಲ್ ಆಲ್ಸೋ. ಸ್ವಲ್ಪ ನಾನು ಸ್ಪೀಡ್ನ ಕೂಡ ಇನ್ಕ್ರೀಸ್ ಮಾಡಿದ್ದೀನಿ ಸೊ ದಟ್ ಸ್ವಲ್ಪ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬೇಗ ಆಗಲಿ. ಇನ್ಸ್ಟೆಡ್ ಆಫ್ ಬೋರಿಂಗ್ ಯು ಪೀಪಲ್, ಐ ಡೋಂಟ್ ವಾಂಟ್ ಟು ಬೋರ್ ಯು ಪೀಪಲ್. ನಾನು ನಿಮಗೆ ಐ ವಾಂಟ್ ಟು ಗಿವ್ ಯು ದ ಪ್ರಾಪರ್ ಲೆವೆಲ್ಸ್. ಆ್ಯಂಡ್ ಫ್ಯೂಚರ್ಸ್ಗೂ ಸ್ಪಾಟ್ಗೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. ಯು ಆಲ್ಸೋ ಶುಡ್ ಬಿ ನೋಯಿಂಗ್ ದಿಸ್, ಏನಕ್ಕೆ ಈ ಥರ ಆಗುತ್ತೆ ಅಂತ. ರೈಟ್, ಯಾರಿಗೂ ಗೊತ್ತಿಲ್ಲ, ಯು ಹ್ಯಾವ್ ಟು ಗೆಟ್ ಬ್ಯಾಕ್ ಟು ದ ಬೇಸಿಕ್ಸ್, ಯು ಹ್ಯಾವ್ ಟು ಲರ್ನ್ ಹೌ ದಿಸ್ ಥಿಂಗ್ಸ್ ವರ್ಕ್. ಓಕೆ, ಥರ್ಡ್ ಕ್ಯಾಂಡಲ್ ನೋಡ್ಬೋದು, ಇಲ್ಲಿ ಆಲ್ಮೋಸ್ಟ್ US ಹತ್ರ ಟಚ್ ಆಗಿದೆ, US -1 ಹತ್ರ. ಬಟ್ ನಾವು ಎಂಟ್ರಿ ಮಾಡಲ್ಲ. ಎಂಟ್ರಿ ಮಾಡೋಕ್ಕೆ US -1 ಟಚ್ ಆದಾಗ ನಾವು ಇವಾಗ ಫೋರ್ತ್ ಕ್ಯಾಂಡಲಲ್ಲಿ ನಮಗೆ ಎಂಟ್ರಿ ಸಿಗುತ್ತೆ, ನಾವು ಅವಾಗ ಎಂಟ್ರಿ ಮಾಡ್ತೀವಿ ಅಲ್ವಾ. ಫೋರ್ತ್ ಕ್ಯಾಂಡಲಲ್ಲಿ ಎಂಟ್ರಿ ಸಿಗುತ್ತಲ್ಲ, ಹಿಯರ್ ವಿ ಕ್ಯಾನ್ ಎಂಟರ್. ಇಲ್ಲಿ ನಾವು ಎಂಟರ್ ಮಾಡ್ಬೋದು ಫೋರ್ತ್ ಕ್ಯಾಂಡಲಲ್ಲಿ. ಇಲ್ಲಿಗೆ ನಾವು ಎಂಟ್ರಿ ಮಾಡಿದ್ರೆ ಒಂದೊಳ್ಳೆ ಪೊಸಿಷನ್. ನಾವು ಟಾರ್ಗೆಟ್ ಎಲ್ಲಿ ಟಾರ್ಗೆಟ್ ಇರುತ್ತೆ 25,019 ಒಂದು ಏನು UR ಲೆವೆಲ್ ಏನಿದೆ. ಸೊ ಇದು ತನಕನೇ ಇರುತ್ತೆ ಟಾರ್ಗೆಟ್ ಕೂಡ, ಟಾರ್ಗೆಟ್ ಅಲ್ಲೇ ಇರುತ್ತೆ. ಓಕೆ, ಸೊ ನಂದು ಟ್ರೇಡ್ ಕೂಡ ತೋರಿಸ್ತೀನಿ, ನಾನು ಎಲ್ಲಿಗೆ ಎಂಟ್ರಿ ಮಾಡಿದೆ, ಹೇಗೆ ಎಂಟ್ರಿ ಮಾಡಿದೆ ಅಂತ. ಐ ಟೆಲ್ ಯು, ಬಟ್ ಬಿಫೋರ್ ಲಾಜಿಕ್ನ ಅರ್ಥ ಮಾಡ್ಕೊಳ್ಳಿ ಹೇಗೆ ಅಂತ. US -1ಇಂದ ಇಲ್ಲಿ ನೀವು ಕಾಲ್ ಆಪ್ಷನ್ನ ತೊಗೊಬೇಕು. ಆ್ಯಸ್ ಐ ಟೋಲ್ಡ್ ಯು, ಅಲ್ಲಿ ನಿಮಗೆ ಟ್ರೇಡ್ ಸಿಗುತ್ತೆ. ಸಿಂಪಲ್.
EOS-1 ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡ್ತಿದೆ. ನಾವು ಯೂಶಲಿ ಫಸ್ಟ್ 4-5 ಕ್ಯಾಂಡಲ್ಸ್ ಏನಾದರೂ ರೆಡ್ ಆಗೋಯ್ತು, ಗ್ರೀನ್ ಆಗೋಯ್ತು ಅಂದ್ರೆ ಯೂಶಲಿ ಮಾರ್ಕೆಟ್ ಆ ಥರ ಟ್ರೆಂಡಲ್ಲಿ ಫಾಲೋ ಆಗೋಗುತ್ತೆ. ಒಂದು ಸ್ಕೇರಿ ಮೂಮೆಂಟ್ ನಾನು ಇವಾಗ ಇಲ್ಲೇ ಹೇಳ್ತೀನಿ ನೋಡಿ, ಆಪ್ಷನ್ ಚೈನಲ್ಲಿ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗೋದು ತುಂಬ ರೇರ್ ಇರುತ್ತೆ. ಆ್ಯಂಡ್ ಹಿಟ್ ಆದರೆ ನಿಮ್ಗದು ಮುಂಚೆನೇ ಗೊತ್ತಾಗುತ್ತೆ. ಆ್ಯಂಡ್ ವಾಟ್ ಈಸ್ ದ ಇಂಡಿಕೇಶನ್ ನಿಮಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂಥದ್ದು? ಇಲ್ಲಿ 71% ರೆಡಿ ಆಗೋಗ್ತಿದೆ. ದಟ್ ಮೀನ್ಸ್ ಇಲ್ಲಿ 75% ಆಗೋದ್ರೆ ದೆನ್ ನಿಮಗೆ ಮಾರ್ಕೆಟ್ ಈಸಿಲಿ ವೀಕ್ ಟುವರ್ಡ್ಸ್ ಬಾಟಮ್ ಆಗೋಗುತ್ತೆ ಆ್ಯಂಡ್ ನಿಮಗೆ ಬರುತ್ತೆ. ಸೊ ಈ ಥರ ಟೈಮ್ನಲ್ಲಿ ನೀವು ಇಲ್ಲಿಗೆ ಗ್ರೀನ್ ಕ್ಯಾಂಡಲ್ ಕೊಡ್ತಾರೆ, ಇವಾಗಲೇ ನೀವು ಕ್ವಿಕ್ ಎಕ್ಸಿಟ್ ಆಗಬಹುದು. ಈ ಥರ ಟೈಮ್ನಲ್ಲಿ ನೀವು ಇಲ್ಲೇ ಕ್ವಿಕ್ಕಾಗಿ ಎಕ್ಸಿಟ್ ಆಗ್ಬೋದು. ಬಾಸ್ ಸಾಕು ನನಗೆ ಮಾರ್ಕೆಟು, ಬಿಕಾಸ್ ಇನ್ನು 2% ಬಂದ ಮೇಲೆ ಇದು ವೀಕ್ನೆಸ್ ಬಂದ್ಬಿಡುತ್ತೆ. ದಿಸ್ ವಿಲ್ ಕಮ್ ಆ್ಯಸ್ ಅ ವೀಕ್ನೆಸ್. ದಿಸ್ ಈಸ್ ಮೈ ಲೆಸನ್ ಇನ್ ದ ಮಾರ್ಕೆಟ್ ಟುಡೇ. ಓಕೆ, ನಾನು ಅಂದ್ಕೊಂಡೆ ಕೂಡ ಇಲ್ಲಿ ನಾವು ಎಕ್ಸಿಟ್ ಆಗ್ಬೋದು ಅಂತ, ಬಟ್ ಐ ಸ್ಟಿಲ್ ಸ್ಟೇಡ್. ಯಾರಿಗೂ ಗೊತ್ತು, ಇಟ್ ಕ್ಯಾನ್ ರಿವರ್ಸ್, ರೈಟ್? ಸೊ ವಿ ಹ್ಯಾವ್ ವೇಟೆಡ್ ಫಾರ್ ದ್ಯಾಟ್. ಇಲ್ಲಿ ನಾವು ವೇಟ್ ಮಾಡಿದ್ರೆ 75% ಬರೋಕ್ಕೆ. ಆ್ಯಂಡ್ 75% ಬಂದಿದ ತಕ್ಷಣ ಸಿನಾರಿಯೋ ಚೇಂಜ್ ಆಗೋಗುತ್ತೆ. ನಾವಲ್ಲಿ ಎಕ್ಸಿಟ್ ಕೂಡ ಆಗೋಗ್ತೀವಿ. ಲಾಸ್ ಇರುತ್ತೆ, ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ಲಾಸ್ ಇರುತ್ತೆ. ಜಾಸ್ತಿ ನೋಡಿ, 75% ಬಂತ ಅಷ್ಟೇ. ಇನ್ನು ನಾವು ಲಾಸ್ ತೊಗೊಳಲ್ಲ ಸರ್, ಎಕ್ಸಿಟ್ ಆಗೋದ್ರಿ. ಬಿಕಾಸ್ ಮಾರ್ಕೆಟ್ ಸಿನಾರಿಯೋ ನೋಡಿ ಚೇಂಜ್ ಆಗೋಯ್ತು. ಸಿನಾರಿಯೋ ಚೇಂಜ್ ಆಗೋಯ್ತಲ್ಲ ಇವಾಗ. ಇಲ್ಲಿ ಸ್ಲೈಟ್ಲಿ ಬುಲಿಶ್ ಅಂತ ಬರ್ತದೆ, ಅದಕ್ಕೆ ಯಾವಾಗಲೂ ಸಾಫ್ಟ್ವೇರ್ನ ನಂಬಂಗಿಲ್ಲ. ಇಟ್ ಇಸ್ ಸ್ಲೈಟ್ಲಿ ಬೇರಿಶ್. ಅಪ್ಡೇಟ್ ಆಗುತ್ತೆ ಒಂದು ಸ್ವಲ್ಪ ಆದಮೇಲೆ ಅದು. ಬಟ್ ಸ್ಟಿಲ್ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನೆವರ್ ಟ್ರಸ್ಟ್ ದ ಸಾಫ್ಟ್ವೇರ್ ಬ್ಲೈಂಡ್ ಆಗಿ. ನೀವು ಯಾವತ್ತೂ ಕೂಡ ಸಾಫ್ಟ್ವೇರ್ಸ್ನ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ, ಮಿಸ್ಟೇಕ್ ಆಗುತ್ತೆ ಅದರಿಂದ. ಓಕೆ, ನಾವು 75% ಬಂದಿದ ತಕ್ಷಣ ಎಕ್ಸಿಟ್ ಅಂತ ಹೇಳಿದ್ರಲ್ಲ ನಾವು. ಏನಕ್ಕೆ ಹೇಳಿದ್ರಿ? ಬಿಕಾಸ್ ನಮಗೆ ಗೊತ್ತು ಮಾರ್ಕೆಟ್ ಆಮೇಲೆ ಈ ಕಡೆ ಕೆಳಗಡೆಗೆ ಹೊಟ್ಟೋಗುತ್ತೆ ಅಂತ. ವಿ ನೋ. ನೋಡಿ, ಆಮೇಲೆ ಮಾರ್ಕೆಟ್ ಫಾಲ್ ಆಗ್ತಾ ಶುರು ಆಗೋಗುತ್ತೆ. ಫಾಲ್ ಆಗೋಕ್ಕೆ ಪರ್ಸೆಂಟೇಜ್ ಯಾವ ಲೆವೆಲ್ ನೋಡಿ, ಸೈಡ್ ಬೇರಿಶ್. ಇವಾಗ ಅಪ್ಡೇಟ್ ಆಯಿತು. 81%, 82%, 83%, ಇಲ್ಲೂ 72%. ಈ ಥರ ಗ್ರೋತ್ ಆದಾಗ ನಮಗೆ ಸಪೋರ್ಟ್ ಶಿಫ್ಟ್ ಆಗೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನಾನು ಎಲ್ಲಿಂದ ಟ್ರೇಡ್ ತೊಗೊಂಡೆ, ಐ ವಿಲ್ ಶೋ ಯು ನನ್ನ ಟ್ರೇಡ್ ಹೆಂಗಿತ್ತು ಅಂತ. ನಾನು ತೊಗೊಂಡಿದ್ದು 24,850 ಕಾಲ್ ಆಪ್ಷನ್ನ ತೊಗೊಂಡಿದ್ದೆ. ಎಕ್ಸಾಕ್ಟ್ಲಿ ನಿಮಗೆ ಅದೇ ಕ್ಯಾಂಡಲಿಂದ ನಿಮ್ಗೆ ಇಲ್ಲಿ ಆರೋ ಮಾರ್ಕ್ನ ಕೂಡ ನೋಡ್ಬೋದು. ಇಲ್ಲಿ ನಾವು ಎಲ್ಲಿಂದ ನಾವು ಟ್ರೇಡ್ನ ಪ್ಲೇಸ್ ಮಾಡಿದ್ರಿ ಅಂತ. ಓಕೆ, ಮಾರ್ಕೆಟ್ ಒಂದು ಸ್ವಲ್ಪ ಮೇಲ್ಗಡೆ ಹೋಯಿತು. ಆ್ಯಂಡ್ ದೆನ್ ಯಾವಾಗ ಸಿನಾರಿಯೋ ಚೇಂಜ್ ಆಯಿತು, ನಾವೇನು ಮಾಡಿದ್ರಿ, ನಮ್ಮ ಸ್ಟಾಪ್ ಲಾಸ್ ಆ್ಯಕ್ಚುಲಿ ಇದು 143ನಲ್ಲಿ, ಅಂದರೆ ನಮ್ಮ ಪ್ರೀಮಿಯಮ್ ಚಾರ್ಟ್ನಲ್ಲಿ. ಓಕೆ, ಬಾಕಿ ನಮ್ಮ ಸ್ಟಾಪ್ ಲಾಸ್ ಆ್ಯಕ್ಚುಲಿ ಎಲ್ಲಿಗಿರಬೇಕಿತ್ತು ಅಲ್ಲಿಗೆ ಇತ್ತು. ದಟ್ ಈಸ್ 865 ಹತ್ರ, EOS-2. ಬಟ್ ನಾವೇನು ಮಾಡಿದ್ರೆ, ಆ್ಯಸ್ ಸೂನ್ ಆ್ಯಸ್ ನಮಗೆ ಸಿನಾರಿಯೋ ಚೇಂಜ್ ಆಗೋಂಥ ಸೆನ್ಸ್ ಆಗಿದ ತಕ್ಷಣ ನಾವು ಸ್ಟಾಪ್ ಲಾಸ್ನ ಫುಲ್ಲು ಕೆಳಗಡೆ ಹಾಕೊಂಡ್ಬಿಟ್ರಿ. ಐ ಮೀನ್ 162 ಹಾಕೊಂಡ್ರಿ ಸ್ಟಾಪ್ ಲಾಸ್ನ. ಆ್ಯಂಡ್ ನನಗಾಗಿದ್ದು ₹17 ಲಾಸ್ ಅಷ್ಟೇ. ಎಂಟ್ರಿ ಮಾಡಿ 177, 178ಅಲ್ಲಿ, ಎಕ್ಸಿಟ್ ಆಗಿದ್ದು 162ನಲ್ಲಿ. ಹತ್ತತ್ತ 16-17 ರೂಪೀಸ್ ನನಗೆ ಲಾಸ್ ಆಗಿದೆ ಅಷ್ಟೇ, ಜಾಸ್ತಿ ನಮಗೆ ಲಾಸ್ ಆಗಿಲ್ಲ. ಸೊ ಇಲ್ಲಿ ಲಾಸ್ ಏನಿದೆ, ನಿಮಗೆ ಅನಿಸ್ಬೋದಷ್ಟೇ ಆಪ್ಷನ್ಸಲ್ಲಿ ಲಾಸ್ ತುಂಬ ಆಗುತ್ತೆ. ಲಾಸ್ ಆಗಲ್ಲ. ಲಾಸ್ ಆಗಿದ್ರೆ ನಿಮಗೆ ಮುಂಚೆನೇ ಗೊತ್ತಾಗುತ್ತೆ ನಿಮಗೆ ಲಾಸ್ ಆಗಂಗಿದ್ರೆ. ಸೊ ನಿಮ್ಗೆ ಇಲ್ಲಿ ಹೆಂಗೆ ನಾನಿಲ್ಲಿ ಕರೆಕ್ಟಾಗಿ ಸ್ಟಾಪ್ ಲಾಸ್ನ ಟ್ರೇಲ್ ಮಾಡ್ಕೊತ ಹೋಗಿ ನಾನು ಕಡಿಮೆ ಸ್ಟಾಪ್ ಲಾಸ್ಗೆ ಎಕ್ಸಿಟ್ ಆಗೋದೆ ಇಲ್ಲಿ. ಬಿಕಾಸ್ ನನಗೆ ಡೇಂಜರ್ ಸೆನ್ಸ್ ಆಗ್ತಿತ್ತು. ವಿ ಕುಡ್ ಸಿ ಮಾರ್ಕೆಟ್ ಇವತ್ತು ವರ್ಕ್ ಆಗಲ್ಲ ಅಂತ ಡೇಂಜರ್ ಕಾಣಿಸಿದ್ದಕ್ಕೆ ನಾನು ಇಲ್ಲಿ ಎಕ್ಸಿಟ್ ಆಗೋದೆ ಇವತ್ತು ಮಾರ್ಕೆಟ್ನಲ್ಲಿ ಈ ಲೈನ್ಗೆ. ಓಕೆ, ಐ ಡೋಂಟ್ ನೋ ವೈ ರೆಡ್ ಲೈನ್ಸ್, ನೆನ್ನೆನೂ ಕೂಡ ರೆಡ್ ಲೈನ್ ತೋರಿಸಿದ್ರೆ ರೆಡ್ ಆರೋ ಮಾರ್ಕ್ ಯೂಶಲಿ ತೋರಿಸುತ್ತೆ. ಸೊ ಬಟ್ ಸ್ಟಿಲ್ ಇಲ್ಲಿಗೆ ನಾವು ಟ್ರೇಡ್ನ ಕ್ಲೋಸ್ ಮಾಡಿಬಿಟ್ರಿ. ಆ್ಯಂಡ್ ವಿ ಆರ್ ಡನ್ ವಿತ್ ದ ಟ್ರೇಡಿಂಗ್. ಏನಕ್ಕೆ ಮತ್ತೆ ಟ್ರೇಡಿಂಗ್ ಮಾಡಿಲ್ಲ ಸರ್? ನಿಮ್ಗೆ ಹೆಂಗಿದ್ರು ಗೊತ್ತಿತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂದರೆ ನೀವು ಪುಟ್ ಆಪ್ಷನ್ ಏನಕ್ಕೆ ತೊಗೊಂಡಿಲ್ಲ. ಬಿಕಾಸ್ ನಮ್ಮ ಸೆಟಪ್ ಪ್ರಕಾರ ನಮಗೆ ಪುಟ್ ಆಪ್ಷನ್ ತೊಗೊಬೇಕಂದ್ರೆ ನಾವು 25,018 ತನಕ ವೆಯ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ದಿಸ್ ಈಸ್ ಅವರ್ ಸೆಟಪ್. ನಾವು ಇದನ್ನು ಬಿಟ್ಟು ಬೇರೆ ನಾವು ಟ್ರೇಡ್ ಮಾಡಲ್ಲ. ಓಕೆ, ನಮಗೆ ಅಲ್ಲಿ ಬರಲಿ, ನಾವು ಅಲ್ಲಿ ಎಂಟ್ರಿ ಮಾಡ್ತೀವಿ, ಅಲ್ಲಿವರೆಗೂ ನಾವು ಎಂಟ್ರಿ ಮಾಡಲ್ಲ. ಅದು ಮಾರ್ಕೆಟ್ ಅಲ್ಲೇ ಹೋಗುತ್ತೆ ಅಂತ ನಮಗೆ ಗೊತ್ತು ಕೆಳಗಡೆ ಹೋಗ್ತಿದೆ ಅಂತ. ಕೆಳಗಡೆ ಹೋಗಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಅಂದರೆ ನಾವ್ಯಾಕೆ ಬೋಸ್ ಎಕ್ಸಿಟ್ ಆಗ್ತಿದ್ರಿ? ನಮಗೆ ಗೊತ್ತು ಕೆಳಗಡೆ ಹೋಗುತ್ತೆ ಮಾರ್ಕೆಟ್ ಅಂತ, 100% ಹೋಗುತ್ತೆ ಅಂತ. ಅದಕ್ಕೆ ತಾನೇ ನಾವು ಇಲ್ಲಿ ಟ್ರೇಡ್ನ ಇದು ಮಾಡಿದ್ದು. ಸೊ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಈ ಥರ ಬಿಗ್ ಕ್ಯಾಂಡಲ್ಸಿಂದ ಬಚಾವಾದ್ರೆ ಕರೆಕ್ಟ್. ಸೊ ದಿಸ್ ಈಸ್ ದ ಪವರ್ ಆಫ್ ಅನಾಲಿಸಿಸ್. ಓಕೆ, ಸೊ ನೀವು ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದಾಗ ಯು ವಿಲ್ ರಿಯಲೈಸ್ ಆಲ್ ದೀಸ್ ಥಿಂಗ್ಸ್. ಓಕೆ, ನಿಮಗೆ ಲಾಸ್ ಆಗೋದು ಕೂಡ ಸಿಕ್ಕಾಪಟ್ಟೆ ಕಡಿಮೆ. ನೋಡಿ, ಸಿನಾರಿಯೋ ಚೇಂಜ್ ಆದಾಗ ಆಲ್ಮೋಸ್ಟ್ ಕಾಸ್ಟ್ ಟು ಕಾಸ್ಟ್ ನನಗೆ ಇಲ್ಲಿ ಪ್ರೀಮಿಯಮಲ್ಲಿ ಅರೌಂಡ್ 17 ರೂಪೀಸ್ ಹತ್ತಿರ ಏನೋ ನಾನಿಲ್ಲಿ ವೇಟ್ ಮಾಡಿದೆ ಕೂಡ. ಇನ್ನೊಂದು ಕ್ಯಾಂಡಲ್ಗೂ ಕೂಡ ವೇಟ್ ಮಾಡಿದೆ. ಬಟ್ ನಾನು ಅಲ್ಲೇ ಎಕ್ಸಿಟ್ ಆಗಿಬಿಟ್ಟಿದ್ದೆ. ನಾನು 170ಗೆಲ್ಲೇ ಎಕ್ಸಿಟ್ ಆಗಿದೆ. ಬರೀ 7 ರೂಪೀಸ್ ಲಾಸ್ನ ಮಾತ್ರ ನಾನು ತೊಗೊತಿದ್ದೆ. ಓಕೆ, ಸೊ ದಿಸ್ ಈಸ್ ಲೈಕ್ ದಟ್. ಅಫ್ಕೋರ್ಸ್ ವಿ ಡೋಂಟ್ ಶೇರ್ ಅವರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಸ್ಟೇಟ್ಮೆಂಟ್ಸ್ ಬಿಕಾಸ್ ಇಟ್ ಈಸ್ ವೆರಿ ಪರ್ಸ್ನಲ್ ಟು ಬಿ ಆನೆಸ್ಟ್. ಐ ಡೋಂಟ್ ಲೈಕ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಬಟ್ ಎಸ್, ನಾನು ನಿಮಗೆ ಟ್ರೇಡ್ ಐಡಿಯಾಸ್ ಕೊಡ್ತಾ ಇದ್ದೀನಿ. ವೆನ್ ವಿ ಮೇಕ್ ಲಾಸ್ ವಿ ಟೆಲ್ ಯು ವಿ ಮೇಕ್ ಲಾಸ್, ವೆನ್ ವಿ ಮೇಕ್ ಪ್ರಾಫಿಟ್ ವಿ ಟೆಲ್ ಯು ವಿ ಮೇಕ್ ಪ್ರಾಫಿಟ್. ಆ್ಯಂಡ್ ಇವತ್ತಿನ ಮಾರ್ಕೆಟಲ್ಲಿ
ನಾನು ನಿಜ ಹೇಳ, ಇವತ್ತು ಲಾಸ್ ಆಗಿದ್ರು ಕೂಡ ಐ ಹ್ಯಾವ್ ಝೀರೋ ರಿಗ್ರೆಟ್. ವೈ? ಬಿಕಾಸ್ ರೂಲ್ಸ್ ಫಾಲೋ ಮಾಡಿದ್ರಿ. ಎಷ್ಟು ಟ್ರೇಡ್ ನಂಬರ್ ಆಫ್ ಡೇಸ್ಗೆ 2 ಟ್ರೇಡ್ಸ್ ನಂಬರ್ ಆಫ್ ಡೇಗೆ ನಾನು ಮಾಡ್ತೀನಿ ಪರ್ ಡೇಗೆ. ಅದ್ರಲ್ಲಿ 1 ಟ್ರೇಡ್ ನನಗೆ ಇಲ್ಲಿ ತೊಗೊಂಡೆ, ಓಕೆನಾ. ಸೆಕೆಂಡ್ ಟ್ರೇಡ್ ನಮ್ಗೆ ಸಿಕ್ಕಿಲ್ಲ, ಸೊ ನಾವು ಟ್ರೇಡ್ ಮಾಡಿಲ್ಲ. ಓವರ್ ಟ್ರೇಡಿಂಗ್ ನಾವು ಮಾಡಿಲ್ಲ ಇಲ್ಲಿ. ಸ್ಟಾಪ್ ಲಾಸ್ ಎಲ್ಲ ಟ್ರೇಡ್ಗೂ ಹಾಕಿದ್ದೀವಿ. ಆ್ಯಂಡ್ ಆ್ಯಸ್ ಸೂನ್ ಆಸ್ ನಮಗೆ ರಿಸ್ಕ್ ಸೆನ್ಸ್ ಆಗಿದ ತಕ್ಷಣ ಸ್ಟಾಪ್ ಲಾಸ್ನ ಕಡಿಮೆ ಮಾಡ್ಕೊಂಡ್ರಿ, ಸೊ ದಟ್ ನಮಗೆ ಮುಂದಕ್ಕೆ ಯಾವತ್ತೋ ಒಂದು ದಿವಸ ಪ್ರಾಫಿಟ್ ಆದಾಗ ನಮಗೆ ಲಾಸ್ನ ಕವರ್ ಮಾಡೋ ಅಂಥದ್ದು ಆಗೋದು ಬೇಡ, ರೈಟ್. ವೆಯ್ಟ್ ಇಟ್ಸ್ ಸ್ಮಾಲ್ ಲಾಸ್ ಇದ್ದಾಗೇ ಎಕ್ಸಿಟ್ ಆದರೆ ಒಳ್ಳೆಯದು. ಸುಮ್ಮನೆ ನಾನು ಇಷ್ಟೊತ್ತಿಗೂ ಕಾಯ್ಕೊಂಡು ಕೂತಿದ್ರೆ 3 ಕ್ಯಾಂಡಲ್ ದೊಡ್ಡ ಕ್ಯಾಂಡಲ್ ನನ್ನ ಪ್ರೀಮಿಯಮ್ ಎಷ್ಟು ಎಫೆಕ್ಟ್ ಮಾಡಿರೋದು. ಅದಕ್ಕೆ ನಾನು ಆ ಕಡೆ ಹೋಗಲೇ ಇಲ್ಲ. ಯಾವಾಗ ನಮಗೆ ಸೆನ್ಸ್ ಆಗುತ್ತೆ ಸ್ಟಾಪ್ ಲಾಸ್ ಇಟ್ಟಾಗುತ್ತೆ ಅಂತ. ಹೆಂಗೆ ಸೆನ್ಸ್ ಆಯಿತು? ನಾನು ನಿಮ್ಗೆ ಹೇಳಿದೆ ವೀಕ್ನೆಸ್ ಬೆಳೀತಿದೆ ಅಂತ. ಸೊ ಸೀದಾ ನಾವು ಸ್ಟಾಪ್ ಲಾಸ್ನ ಕಡಿಮೆ ಮಾಡ್ಕೊಂಬಿಟ್ರಿ. ಲಾಸ್ ನಮಗೆ 17 ರೂಪಾಯಿ ಅಷ್ಟೇ ಲಾಸ್ ಆಗಿರೋದು ಪ್ರೀಮಿಯಮಲ್ಲಿ. ಓಕೆ, ಸೊ ಇಲ್ಲಿ ನಮಗೆ ಲಾಸ್ ಅವಾಯ್ಡ್ ಆಗೋಗುತ್ತೆ. ಲಾಸ್ ಸ್ವಲ್ಪ ಇರುತ್ತೆ. ಓವರ್ ಟ್ರೇಡಿಂಗ್ ಮಾಡಿಲ್ಲ, ರಿವೆಂಜ್ ಟ್ರೇಡಿಂಗ್ ಮಾಡಿಲ್ಲ. US -1 ಬಂತು, ಏನಕ್ಕೆ ಹೋಗಿಲ್ಲ ಮತ್ತೆ ಆಗ್ತೀನಿ ಟ್ರೇಡ್? ನೋ. ಒಂದು ಸತಿ ಆಯಿತು ಅಂದರೆ ಆಯಿತು ಅಷ್ಟೇ. ಒನ್ಸ್ ಇಫ್ ಯು ಸೆನ್ಸ್ ಸಿನಾರಿಯೋ ಚೇಂಜ್ ಆಗೋಯ್ತಲ್ಲ, ಮತ್ತು ಇನ್ನೆಲ್ಲಿ ಟ್ರೇಡ್ ಬಾಸ್? ಸಿನಾರಿಯೋ ಚೇಂಜೇ ಆಗೋಯ್ತು ಅಂದರೆ ಟ್ರೇಡೇ ಮಾಡೋಂಗಿಲ್ಲ ನಾವಲ್ಲಿ. ಸೊ ವಿ ಸ್ಟಾಪ್ ದ ಟ್ರೇಡ್ ಇಮಿಡಿಯೇಟ್ಲಿ. ಮುಂದಕ್ಕೆ ಹೋಗಂಗೆ ಇರಲ್ಲ ನಾವು. ಓಕೆ, ಐ ಹೋಪ್ ಯಾರ್ಯಾರು ಆಪ್ಷನ್ ಚೇನ್ ಕಲ್ತಿದ್ದೀರಾ ನಿಮಗೆ ಸ್ವಲ್ಪ ಅದು ಅರ್ಥ ಆಗ್ತಿದೆ ಇದ್ರ ಬಗ್ಗೆ. ಯಾರ್ಯಾರು ಗೊತ್ತಿಲ್ಲ, ಯು ವಾಂಟ್ ಟು ಲರ್ನ್, ಇಲ್ಲಿ ನಂಬರ್ ಬರೋಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡೋದು. ಎಷ್ಟೊಂದು ದಿವಸ ಟ್ರೇಡ್ ಮಾಡಿದ್ದೀವಿ, ಆ್ಯಂಡ್ ಫಸ್ಟ್ ಟೈಮ್ ನಾನಿಲ್ಲಿ ನಿಮಗೆ ಲಾಸ್ ಬರ್ತಾ ಇರೋದನ್ನ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ರಿಯಲಿ ರೇರ್ ನಿಮಗೆ ಲಾಸ್ ಕಾಣಿಸೋದು. ತುಂಬ ರೇರ್ ಇರುತ್ತೆ ಇದು ಲಾಸ್ ಕಾಣಿಸೋದಿಲ್ಲ. ಓಕೆ, ಆ್ಯಂಡ್ ಎಷ್ಟು ರೇರ್ ಇರುತ್ತೋ ಅಷ್ಟು ಕಡಿಮೆ ಕೂಡ ಲಾಸ್ ಆಗುತ್ತೆ ನಿಮಗೆ. ಓಕೆ, ತುಂಬ ರೇರು ಲಾಸ್ ಆಗೋದು, ಆ್ಯಂಡ್ ಲಾಸ್ ಕೂಡ ಬಹಳ ಕಡಿಮೆ. ಇವತ್ತು ನೀವು ನೋಡಿದ್ರಲ್ಲ, ದ್ಯಾಟ್ಸ್ ಇಟ್, ಜಾಸ್ತಿ ಇಲ್ಲ. ನಮಗೆ ಗೊತ್ತು ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ, ಬಿಕಾಸ್ ಸ್ಲೈಟ್ ಬೇರಿಶ್ ಇದೆ ನಿಫ್ಟಿ. ಇಲ್ಲಿ ಬರ್ತಿದೆಯಲ್ಲ, ಇಲ್ಲಿ ಏನಕ್ಕೆ ಬರ್ತಿದೆ? ಬಿಕಾಸ್ ಸಪೋರ್ಟ್ ವಿಕ್ಟೋರ್ಸ್ ಬಾಟಮ್ ಇದೆ, ಟಾಪ್ ಟು ಬಾಟಮ್ ಶಿಫ್ಟ್ ಆಗೋಗಿದೆ. ನಮಗೆ ಗೊತ್ತು ಕೆಳಗಡೆ ಹೋಗುತ್ತೆ, ಬಟ್ ನಾವು ಟ್ರೇಡ್ ತೊಗೊಳಲ್ಲ. ಬಿಕಾಸ್ ಇದು ನಮ್ಮ ಸೆಟಪ್ಗೆ ನಮ್ಗೆ ಈ ಥರ ಎಂಟ್ರಿ ಪಾಯಿಂಟ್ ಕೊಡಲ್ಲ. ನಮ್ಮ ಎಂಟ್ರಿ ಪಾಯಿಂಟ್ ಬರುತ್ತೆ 25,014 ಎಂಟ್ರಿ ಬರುತ್ತೆ. ನಾವು ಅಲ್ಲೇ ಎಂಟ್ರಿ ಮಾಡ್ತೀವಿ, ಅಲ್ಲಿವರೆಗೂ ನಾವು ಎಂಟ್ರಿ ಮಾಡಲ್ಲ ಸರ್. ಅದು ಮಾರ್ಕೆಟ್ ಏನು ಬೇಕಾನ ಆಗೋಗಿ ನಾವು ಅಲ್ಲಿವರೆಗೂ ನಾವು ಎಂಟ್ರಿ ಮಾಡೋಕ್ಕೆ ಹೋಗೋದೇ ಇಲ್ಲ. ದಿಸ್ ಈಸ್ ದ ಡಿಸಿಪ್ಲಿನ್ ವಿ ಕ್ಯಾರಿ. ಓವರ್ ಟ್ರೇಡಿಂಗ್ ಮಾಡಲ್ಲ, ಸ್ಟಾಪ್ ಲಾಸ್ ಆಗ್ತೀವಿ, ಪ್ರಾಪರ್ ಡಿಸಿಪ್ಲಿನಿಂದ ಟ್ರೇಡ್ ಮಾಡ್ತೀವಿ. ರೂಲ್ಸ್ಗೆ ಆ ಕಡೆ ಈ ಕಡೆ ಹೋಗಲ್ಲ, ವಿತೌಟ್ ರಿಗ್ರೆಟ್ ಟ್ರೇಡ್ ಮಾಡ್ತೀವಿ. ಸ್ಟಾಪ್ ಲಾಸ್ನ ಕಡಿಮೆ, ವಿ ಟೇಕ್ ವೆರಿ ಸ್ಮಾಲ್ ಲಾಸಸ್. ಪ್ರಾಫಿಟ್ನ ದೊಡ್ಡದಾಗಿ ಮಾಡ್ತೀವಿ. ಬುಲ್ ರನ್ ಬ್ಲಡ್ ಬಾತ್ ಟ್ರೇಡ್ಸ್ನ ಬಿಡಲ್ಲ. ವಿ ಕೀಪ್ ಟ್ರೇಲಿಂಗ್ ದ ಸ್ಟಾಪ್ ಲಾಸ್ ಆ್ಯಂಡ್ ಟೇಕ್ ಆಲ್ ದ ಪ್ರಾಫಿಟ್. ಇಷ್ಟು ಮಾಡಿದ್ರೆ ಏನಕ್ಕೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಲ್ಲ? ಐ ಡು ನಾಟ್ ಅಂಡರ್ಸ್ಟ್ಯಾಂಡ್ ದ ಲಾಜಿಕ್ ಬಿಹೈಂಡ್ ಇಟ್. ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಿಲ್ಲ ಅಂದರೆ, ಇಲ್ಲ ನೀವು ಓವರ್ ಟ್ರೇಡಿಂಗ್ ಮಾಡ್ತೀರಾ, ಇಲ್ಲ ನೀವು ಸ್ಟಾಪ್ ಲಾಸ್ ಹಾಕಲ್ಲ, ಇಲ್ಲ ನೀವು ರಾಂಗ್ ಸ್ಟ್ರಾಟಜಿ ಅಲ್ಲಿ ಇಲ್ಲಿ ಟ್ರೇಡ್ ಮಾಡ್ಕೊಂಡು ಕೂತ್ಕೊಂತೀರಿ. ಇವತ್ತೊಂದು ಸ್ಟ್ರಾಟಜಿ, ನಾಳೆ ಒಂದು ಸ್ಟ್ರಾಟಜಿ, ಇನ್ಯಾವತ್ತೊಂದು ಸ್ಟ್ರಾಟಜಿ ಅಂತ ರಿವೆಂಜ್ ಟ್ರೇಡಿಂಗ್ ಮಾಡ್ಕೊತೀರಾ. ಮಾರ್ಕೆಟ್ನಲ್ಲಿ ಪದೇ ಎಂಟ್ರಿ ಮಾಡ್ತೀರಾ. ಸ್ಟ್ರಾಟಜಿನೇ ಅರ್ಥ ಮಾಡ್ಕೊಳಲ್ಲ ಹೆಂಗೆ ಅಂತ ಹೆಂಗಂದ್ರಾಗ ಎಂಟ್ರಿ ಮಾಡ್ತೀರಾ. ಸೊ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ನೀವು ಕಲ್ತದ ಮೇಲೆ ದೇರ್ ವಿಲ್ ಬಿ ನೋ ಇಶ್ಯೂ ಟು ಮೇಕ್ ಲಾಸಸ್ ಇನ್ ದ ಮಾರ್ಕೆಟಲ್ಲಿ ಲಾಸ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಬಾಸ್. ನೀವು ಇದನ್ನು ಫಾಲೋ ಮಾಡಿ ಆ್ಯಂಡ್ ಯು ವಿಲ್ ನೆವರ್ ಮೇಕ್ ಲಾಸ್ ಇನ್ ದ ಮಾರ್ಕೆಟ್. ಮಾಡಿದ್ರೂ ಕೂಡ ಇಷ್ಟೇ ಲಾಸ್ ಮಾಡ್ತೀರಾ. ವೆರಿ ಸ್ಮಾಲ್ ಲಾಸ್. ಆ್ಯಂಡ್ ಒಂದು ದಿವಸ ಪ್ರಾಫಿಟ್ ಅದೇ ಎಲ್ಲ 4-5 ದಿವಸ ಆಗಿದ್ದು ಲಾಸ್ ಎಲ್ಲ ಒಂದೇ ಸತಿ ರಿಕವರ್. 4-5 ದಿವಸ ಆಗಿದ್ದು ಲಾಸ್ ಒಂದೇ ಟ್ರೇಡಲ್ಲೇ ರಿಕವರ್ ಆಗಿಬಿಡುತ್ತೆ. ಯೂಶಲಿ 4-5 ದಿವಸ ಲಾಸ್ ಆಗಲ್ಲ ಆಪ್ಷನ್ ಚೇನಲ್ಲಿ, ಬಟ್ ಸ್ಟಿಲ್ ಆದರೂ ಕೂಡ ತಿಂಗಳಲ್ಲಿ 4-5 ದಿವಸ ಲಾಸ್ ಆದರೂ ಕೂಡ, ವಿಚ್ ಇಸ್ ವೆರಿ 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 ರೇರ್. ಓಕೆ, ಇಟ್ ವಿಲ್ ನೆವರ್ ಹ್ಯಾಪನ್ ಲೈಕ್ ದ್ಯಾಟ್. ಸೊ ಆರಾಮಾಗಿ ಟ್ರೇಡ್ ಮಾಡಿ. ಟ್ರೇಡ್ ಸಿಕ್ಕಿದ್ದು ಟ್ರೇಡ್ ಮಾಡಿಲ್ಲ ಅಂದರೆ ಇಡೀ ಆರಾಮಾಗಿ ಮೂವಿ ನೋಡಿ, ಬುಕ್ ಓದಿ, ಎಂಜಾಯ್ ಮಾಡಿ, ಗೋ ಔಟ್, ಎಂಜಾಯ್ ಯುವರ್ ಟೈಮ್. ಓಕೆ, ಟ್ರೇಡಿಂಗ್ನ ತುಂಬ ಅಟ್ಯಾಚ್ ಮಾಡ್ಕೊಬೇಡಿ. ಓಕೆ, ಎಕ್ಸ್ಪೆಕ್ಟೇಷನ್ ಎಲ್ಲಿ ಬರುತ್ತೆ? ಓನ್ಲಿ ವೇರ್ ದೇರ್ ಇಸ್ ಅಟ್ಯಾಚ್ಮೆಂಟ್. ಓಕೆ, ಸೊ ನೋ ಅಟ್ಯಾಚ್ಮೆಂಟ್ಸ್, ಲೆಟ್ ಇಟ್. ಹೇಗೆ ಬರುತ್ತೋ ಪ್ರಾಫಿಟ್ ಬರಲಿ, ನೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದಿಸ್. ಓಕೆ, ದ್ಯಾಟ್ ಈಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್. ಐ ಹೋಪ್ ನಮ್ಮ ಟ್ರೇಡ್ ಲಾಜಿಕ್ ಅರ್ಥ. ನಿಫ್ಟಿ ಸ್ಟ್ರಾಂಗ್ ಇತ್ತು, ನಿಫ್ಟಿ ನ್ಯೂಟ್ರಲ್ ಇತ್ತು, ಅದಕ್ಕೆ ನಾವು US -1 ಟ್ರೇಡ್ ಮಾಡಿದ್ರಿ. US ಅಲ್ಲಿ ಏನಕ್ಕೆ ಮಾಡಿಲ್ಲ? ಬಿಕಾಸ್ ಸೆಕೆಂಡ್ ಕ್ಯಾಂಡಲ್ ಸ್ಟಾರ್ಟ್ ಆಗಿದ ತಕ್ಷಣ ಮಾರ್ಕೆಟ್ ಸ್ವಲ್ಪ ಫಾಲ್ ಆಗೋಕ್ಕೆ ಶುರು ಆಗೋಯಿತು. ಸೆಕೆಂಡ್ ಕ್ಯಾಂಡಲ್ ನಾವು ಅದಕ್ಕೆ ಎಂಟ್ರಿ ಮಾಡಿಲ್ಲ. US -1 ನಾವು ಎಂಟ್ರಿ ಮಾಡೋಂತ ಡಿಸೈಡ್ ಮಾಡಿದ್ರೆ, ಆ್ಯಂಡ್ US -1 ನಾವು ಎಂಟ್ರಿ ಮಾಡಿದ್ರಿ ಕೂಡ. ಮಾಡಿದ್ಮೇಲೆ 1-2 ಕ್ಯಾಂಡಲ್ ಮೇಲೆ ಹೋದ್ಮೇಲೆ ನಮಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗೋದು ಕಾಣಿಸ್ತು. ಆಲ್ದೋ ಇಟ್ ಗೇವ್ ಯು ಸಿಗ್ನಲ್ ದಟ್ ಬಾಸ್ ಬೇಗ ಸಿನಾರಿಯೋ ಚೇಂಜ್ ಆಗುತ್ತೆ, ಎಕ್ಸಿಟ್ ಆಗು ಅಂತ. ಬಟ್ ನಾವಲ್ಲಿ ಹೋಲ್ಡ್ ಮಾಡ್ಕೊಂಡು ಕೂತ್ಕೊಂಡ್ರಿ. ಇಟ್ಸ್ ಫೈನ್, ತೊಂದರೆ ಇಲ್ಲ. ಮಾರ್ಕೆಟ್ ಕೆಳಗಡೆ ಬಂತು. ಕಾಸ್ಟ್ ಟು ಕಾಸ್ಟ್ ಆಲ್ಮೋಸ್ಟ್ 17 ರೂಪೀಸ್ ಕಾಸ್ಟ್ ಟು ಕಾಸ್ಟ್ ನಮಗೆ ಎಕ್ಸಿಟ್ ಸಿಗ್ನಲ್ ಕಾಸ್ಟ್ ಟು ಕಾಸ್ಟೇ ಬಂದಿತ್ತು. ನಾನು ಒಂದು ಕ್ಯಾಂಡಲ್ ಇನ್ನೂ ಸ್ವಲ್ಪ ಮುಂದೆ ತೊಗೊಂಡೆ ಫಾರ್ ಮೇ ಬಿ ಲೈಕ್ ಎಮರ್ಜೆನ್ಸಿ ಪರ್ಪಸ್ ಅಂತ. ಬಟ್ ಇಟ್ ಡಿಡ್ಂಟ್ ಆ್ಯಕ್ಚುಲಿ ಕಾಸ್ ಎನಿ ಹಾರ್ಮ್ ಫಾರ್ ಮಿ, ಬಿಕಾಸ್ ನನಗಿವತ್ತು ಆಗಿದ್ದ ಲಾಸ್ ಏನಿದೆ, ನನ್ನ ಓವರಾಲ್ ಕ್ಯಾಪಿಟಲನ್ನು 0.7% ಅಷ್ಟೇ. 0.70, ನಾಟ್ ಇವನ್ 1% ಕೂಡ ನಂಗೆ ಲಾಸ್ ಆಗಿಲ್ಲ. ನನ್ನ ಓವರಾಲ್ ಕ್ಯಾಪಿಟಲ್ನಲ್ಲಿ ಇವತ್ತು ತೊಗೊಂಡಿರೋ ನಾನು ಲಾಸು 0.70.
ಬಿಕಾಸ್ ನನ್ನ ಕ್ಯಾಪಿಟಲ್, ನನ್ನ ಲಾಟ್ ಸೈಜ್, ನಾನು ತುಂಬ ಪ್ರಿಸೈಸಾಗಿ ಕೆಲಸ ಮಾಡ್ತೀನಿ ವೆನ್ ಇಟ್ ಕಮ್ಸ್ ಟು ರಿಸ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೈಕಾಲಜಿ. ಸೊ ನನಗೆ ಇವತ್ತು ಆಗಿದ್ದ ಲಾಸ್ ನನಗೇನೂ ಪ್ರಾಬ್ಲಮ್ ಇಲ್ಲ, ಬಿಕಾಸ್ ದಟ್ ಈಸ್ ಓನ್ಲಿ 0.70% ಆಫ್ ಮೈ ಎಂಟೈರ್ ಕ್ಯಾಪಿಟಲ್. ಸೊ ನನಗೇನು ತೊಂದರೆ ಆಗಲ್ಲ ಅದು. ಸೊ ಇಟ್ ಈಸ್ ಫೈನ್ ಫಾರ್ ಮಿ. ಓಕೆ, ಸೊ ಇದೇ ಥರ ನೀವು ಮಾಡಿದ್ರೆ ನಿಮಗೂ ಕೂಡ ಯಾವುದೇ ರಿಗ್ರೆಟ್ ಇಲ್ಲ, ಟೆನ್ಷನ್ ಇರಲ್ಲ, ನೀವು ಕೂಡ ಚೆನ್ನಾಗಿ ಟ್ರೇಡ್ ಮಾಡ್ತೀರಾ. ಆಲ್ ರೈಟ್, ಸಿ ಯು ಆಲ್ ಇನ್ ದ ನೆಕ್ಸ್ಟ್ ಒನ್ ಗೈಸ್, ಬಾಯ್.